ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರ್ತದೆ. ಇದು 1,20,000. ಇದು 3,30,000 ಸರ್. ಲೋನು ಸರ್ ಇದಕ್ಕೆ 2.5 ಲಕ್ಷ ಲೋನ್ ಆಗುತ್ತೆ. ಇದಕ್ಕೂ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಸರ್. 1,70,000. 1,70,000. ಪ್ರೈಸ್ 3.5 ಲಕ್ಷ. ಲೋನು ಸರ್ ಇದಕ್ಕೆ ಲೋನ್ 3 ಲಕ್ಷ ಆಗುತ್ತೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಹೌದು ಸರ್. ಒಳಗಡೆ ವಾಶ್ ಬೇಷನ್ ಇದೆ, ದೋಸೆ ಕಲ್ಲು ಇದೆ, 2 ಸ್ಟೋವ್ ಇದೆ. ಹಿಂಗೆ ಗಾಡಿ ಬರೀ 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಇದು 2 lakhsಗೆ. ಹೌದು ಸರ್. 4 ಲಕ್ಷ ರೂಪಾಯಿ. 4 ಲಕ್ಷ ಡೌನ್ ಪೇಮೆಂಟ್ ಸರ್ ಇದಕ್ಕೆ. 3 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 1 ಲಕ್ಷ ಡೌನ್ ಪೇಮೆಂಟ್. ಸರ್ ಇದು ಫಸ್ಟ್ ಸತಿ ಬಂದಿರೋದಕ್ಕೆ ಒಳ್ಳೆ ಬಂಪರ್ ಪ್ರೈಸ್ ಕೊಡ್ತಾ ಇದ್ದೀನಿ ನಾನು. 15 ಲಕ್ಷ ರೂಪಾಯಿ. ಸಿಬಿಲ್ ಚೆನ್ನಾಗಿದ್ರೆ 15 ಲಕ್ಷ ಲೋನೇ ಆಗುತ್ತೆ ಸರ್. ಇದಕ್ಕೆ 1,60,000 ಸರ್. ಓಕೆ ಸರ್ 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. 10ನೇ ಮಾಡಲ್ಗೆಲ್ಲ ಒಂದೇ ರೇಟ್ ಸರ್. ಇದು 3 ಲಕ್ಷ ರೂಪಾಯಿ ಸರ್. ಇದು 3 ಲಕ್ಷಕ್ಕೆ. ಹೌದು ಸರ್. ಇದು 3.5 ಲಕ್ಷ. ಓಕೆ 3.5 lakhs ಲೋನು ಸರ್ ಆಗುತ್ತೆ ಇದಕ್ಕೆ. 2.5 ಲಕ್ಷ ಲೋನು. 2.5 ಲಕ್ಷ ಲೋನು. ಅಲ್ಲಿಗೆ 1 ಲಕ್ಷ. ನಾನು ನಿಮಗೋಸ್ಕರ ಇವತ್ತು ಗೂಡ್ಸ್ ಗಾಡಿಗಳ ಶೋರೂಮ್ ಬಂದಿದ್ದೀನಿ. ಸೀಮಾ ಆಟೋ ಕನ್ಸಲ್ಟೆಂಟ್. ಇದು ಬಂದು ನಿಮಗೆ ಮೈಸೂರಲ್ಲಿ ರಿಂಗ್ ರೋಡ್ ಹತ್ರ ಇರುತ್ತೆ. ಇವ್ರ ಹತ್ರ ಗೂಡ್ಸ್ ಗಾಡಿಗಳಾಗಿರ್ಬೋದು, ಇಲ್ಲ ಫಾಸ್ಟ್ ಫುಡ್ ಗಾಡಿಗಳಾಗಿರ್ಬೋದು, ಈ ಥರ ಯೂತ್ ಸ್ಟಾಕ್ಸ್ ತುಂಬಾ ಅವೈಲೇಬಲ್ ಇರುತ್ತೆ. ಇವತ್ತು ಏನೇನು ಸ್ಟಾಕ್ಸ್ ಇದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸರ್ ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಲೋನು ನಿಮಗೆ 18ನೇ ಮಾಡಲಿಂದ ಲೋನ್ ಆಗುತ್ತೆ ಸರ್. ಓಕೆ ನಿಮ್ಮ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಮೈಸೂರು ರಿಂಗ್ ರೋಡು, ದೇವೇಗೌಡ ಸರ್ಕಲ್ಲು, ಕೆಂಪು ರೋಡ್ ನೇರ್ ಬರ್ತದೆ. ಸೀಮಾ ಆಟೋ ಕನ್ಸಲ್ಟೆಂಟ್ ಅಂತ. ನಮ್ದ್ರಲ್ಲಿ ಸುಮಾರು ವಿಡಿಯೋ ಮಾಡಿದ್ದೀರಾ ನೀವು. ಇವಾಗ ಫಸ್ಟ್ ಸತಿ ನಮ್ಮ ಹತ್ರ ದೊಡ್ಡ ಗಾಡಿ ಬಂದಿದೆ. ಓಕೆ ಈ ದೊಡ್ಡ ಗಾಡಿಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು. ಓಕೆ ಸರಿ ಸರ್. ಇವತ್ತು ನೀವು ನೋಡ್ತಿರೋಂಥ ಫಸ್ಟ್ ಗಾಡಿ ಯಾವುದಪ್ಪ ಇದು ಅಂದರೆ ಟಾಟಾ ಅಲ್ಟ್ರಾ T16 K04 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಅಂತ. ತುಂಬಾ ಸ್ಟ್ರಾಂಗ್ ಗಾಡಿ ಅಂತಲೇ ಹೇಳ್ಬೋದು. ಇದು ಬಂದು ಅಲ್ಟ್ರಾ ವೇರಿಯಂಟ್. ಇದು ಮಾಡಲ್ ಸರ್. ಇದು ಸರ್ ಮಾಡಲ್ ಬಂದು ಇದು 22ನೇ ಮಾಡಲ್ ಗಾಡಿ. ಓಕೆ 2022 ಟೆಸ್ಟಲ್ಲಿ ಇದೆ. ಬರೀ 70,000 ಓಡಿದೆ ಗಾಡಿ. ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಗಾಡಿ. ಓಕೆ ಸಿಂಗಲ್ ಓನರ್. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಮೈಲೇಜು 7 ಕಿಲೋಮೀಟರ್ ಮೈಲೇಜ್ ಬರ್ತದೆ ಸರ್. ಇದು ಪಾಸಿಂಗ್ ಟನ್ನು 10 ಟನ್ 600 kg. ಓಕೆ ಏನು ಪ್ರೈಸಲ್ಲಿದೆ ಸರ್ ಇದು? ಸರ್ ಇದು ಫಸ್ಟ್ ಸತಿ ಬಂದಿರೋದಕ್ಕೆ ಒಳ್ಳೆ ಬಂಪರ್ ಪ್ರೈಸ್ ಕೊಡ್ತಾ ಇದ್ದೀನಿ ನಾನು. 15 ಲಕ್ಷ ರೂಪಾಯಿ. ಸಿಬಿಲ್ ಚೆನ್ನಾಗಿದ್ರೆ 15 ಲಕ್ಷ ಲೋನೇ ಆಗುತ್ತೆ ಸರ್ ಇದಕ್ಕೆ. ಓಕೆ 15 ಲಕ್ಷ ಗಾಡಿಗೆ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ 15 ಲಕ್ಷ ಕೂಡ ಲೋನೇ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ. ಓಕೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ ಅಲ್ಲ ಸರ್? ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಸರ್. ಓಕೆ ಸೊ ನೋಡಿದ್ರಲ್ಲ. ಸೊ ನಿಮ್ಗೆ ಏನಾದರೂ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕಂದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಏಸ್ ಗೋಲ್ಡ್ K03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಸರ್ ಇದು 19ನೇ ಮಾಡಲ್ ಗಾಡಿ. ಓಕೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಡಿರೋದು ಸರ್ ಇದು? ಸರ್ ಇದು 80,000 ಕಿಲೋಮೀಟರ್ ಓಡಿದೆ ಸರ್. ಇದು ಓನರ್ ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್. ಟಾರ್ಪಲ್ ಬಾಡಿ ಸರ್. ಇದು ಮೈಲೇಜ್ ಅಲ್ಲ ಸರ್? ಸರ್ ಮೈಲೇಜ್ ಇದು 17 ಕಿಲೋಮೀಟರ್ ಬರ್ತದೆ. ಪಾಸಿಂಗ್ ಟನ್ ಏನಿದೆ? ಪಾಸಿಂಗ್ ಟನ್ ಮಾಮೂಲಿ ಟಾಟಾ ಎಸ್ಗೆ 750 kg ಬರೋದು ಸರ್. ಓಕೆ ಪ್ರೈಸ್ 3.5 ಲಕ್ಷ. ಲೋನು ಸರ್ ಇದಕ್ಕೆ? ಲೋನ್ 3 ಲಕ್ಷ ಆಗುತ್ತೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಹೌದು ಸರ್. ಸರ್ ಇದು ಗಾಡಿ ಇದು? ಸರ್ ಇದು ಸುಪ್ರೋ ಗಾಡಿ. ಇದು ಮಹೇಂದ್ರ ಕಂಪ್ನಿದು. ಓಕೆ K09 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಸರ್. ಇದು ಮಾಡಲು ಸರ್? 18ನೇ ಮಾಡಲು. ಓಡಿರೋದು 4 ಗೇರ್ ಗಾಡಿ. ಓಕೆ 60,000 ಓಡಿದೆ. 60,000 60,000 ಕಿಲೋಮೀಟರ್ ಡ್ರಿವನ್. ಸೊ ನಾನು ನಿಮಗೆ ಗಾಡಿ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಅಲ್ಲ ಸರ್? ಸರ್ ಮೈಲೇಜ್ 18 ಬರ್ತದೆ ಇದು. ಓಕೆ ಏನು ಪ್ರೈಸಲ್ಲಿದೆ ಇದು? ಸರ್ ಇದು 3,30,000 ಸರ್. ಲೋನು ಸರ್ ಇದಕ್ಕೆ? 2.5 ಲಕ್ಷ ಲೋನ್ ಆಗುತ್ತೆ. ಓಕೆ 3,30,000. ಅದರಲ್ಲೂ ಕೂಡ ನಿಮ್ಗೆ 2.5 ಲಕ್ಷ ಲೋನ್ ಆಗುತ್ತೆ. ಹೇಳ್ತಿರೋಂಥ ಪ್ರೈಸಲ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಒಂದು 80,000 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸರ್ ದೋಸ್ತು. ಸರ್ 14ನೇ ಮಾಡಲ್ ಸರ್. ಇದು ಓಕೆ 2014 ಮಾಡಲ್. ಓನರು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು 3 ಓನರ್ ಆಗಿದೆ. 3 ಓನರ್. ಓಡಿರೋದಿಲ್ಲ ಸರ್? ಇದು 1 ಲಕ್ಷ ಚಿಲ್ಲರೆ ಓಡಿದೆ. ಇದು ಮೈಲೇಜ್ ಅಲ್ಲ ಸರ್? ಸರ್ ಮೈಲೇಜ್ ಇದು 13-14 ಕಿಲೋಮೀಟರ್ ಮೈಲೇಜ್. 15 ಗಂಟೆ ಬರ್ತದೆ ಇದು. ಓಕೆ ಪ್ರೈಸು? ಸರ್ ಇದು 3.5 ಲಕ್ಷ. ಓಕೆ 3.5 lakhs ಲೋನು ಸರ್ ಆಗುತ್ತೆ ಇದಕ್ಕೆ? 2.5 ಲಕ್ಷ ಲೋನು. 2.5 ಲಕ್ಷ ಲೋನು. ಅಲ್ಲಿಗೆ 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ದೋಸ್ತು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸರ್ ಇದು ಸರ್? ಸರ್ ಇದು ಟಾಟಾ ಜೀಪ್ 2014ನೇ ಮಾಡಲ್ ಸರ್. ಓಕೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಸಿಂಗಲ್ ಓನರ್ ಗಾಡಿ. ಓಡಿರೋದಲ್ಲ ಸರ್? ಇದೆಲ್ಲ ಓಡಿರ್ತದೆ. ಒಂದು 70,000-80,000 ಓಡಿರ್ತದೆ. BS3 ಗಾಡಿ. ಇದು BS3 ಗಾಡಿ. ಮೈಲೇಜ್ ಅಲ್ಲ ಸರ್ ಇದು? ಸರ್ ಮೈಲೇಜ್ ಇದು 25. ಪ್ರೈಸ್ 1,20,000 ಸರ್. 1,20,000. ಹೌದು ಸರ್. ಓಕೆ 1,20,000 ಅಂದರೆ ಕಡಿಮೆ ಎಫ್ ಸಿ ಇನ್ಶೂರೆನ್ಸ್. ಓಕೆ ಕಡಿಮೆ ಪ್ರೈಸಲ್ಲಿ ನೀವೇನಾದರೂ ಏಜ್ ನೋಡ್ತಾ ಇದ್ರೆ ಸೊ ಜಿಪ್ ಅದು ಕೂಡ ಸಿಗುತ್ತೆ. ಸಿಂಗಲ್ ಓನರ್. ಓಕೆ ಇದು ಸರ್? ಸರ್ ಇದು 22ನೇ ಮಾಡಲು. ಓಕೆ G2 ಪ್ಲಸ್. ಇದು ಓಕೆ ಓನರು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ K11 ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್. ಓಡಿರೋದಲ್ಲ ಸರ್ ಇದು? 60,000 ಓಡಿದೆ ಸರ್. ಮೈಲೇಜ್ ಅಲ್ಲ ಸರ್? ಸರ್ ಮೈಲೇಜ್ ಇದೆಲ್ಲ 20 ಕಿಲೋಮೀಟ್ರು. ಓಕೆ ಪ್ರೈಸ್ ಏನಿದೆ ಸರ್? 4 ಲಕ್ಷ ರೂಪಾಯಿ. 4 ಲಕ್ಷ ಡೌನ್ ಪೇಮೆಂಟ್ ಸರ್ ಇದಕ್ಕೆ? 3 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 1 ಲಕ್ಷ ಡೌನ್ ಪೇಮೆಂಟು. ಓಕೆ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಸೊ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು.
ಮತ್ತೊಂದು ಟಾಟಾ ಜಿಪ್ ಮಾಡಲು ಸರ್. ಸರ್ ಇದು 14ನೇ ಮಾಡಲು ಸರ್. ಓನರು ಇದು ಸೆಕೆಂಡ್ ಓನರು. K13. ಇದು ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಬರ್ತದೆ. ಇದು 1,20,000. ಓಕೆ. ನೋಡಿ ಇದೆಲ್ಲ ಕಡಿಮೆ ರೇಟ್ದು ಗಾಡಿ. ದೋಸ್ತು 12ನೇ ಮಾಡಲು, ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತದೆ. ಇದು ಬರೀ 2,60,000. 2,60,000ಕ್ಕೆ ನೋಡಿ ಸರ್. ಇದು 13ನೇ ಮಾಡಲ್ ಗಾಡಿ. ಇದಕ್ಕೂ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಬರ್ತದೆ. ದೋಸ್ತು ಬರೀ 2,60,000 ಇದನ್ನು. ಓಕೆ. 2,60,000, 2,60,000 ಅಂದರೆ ಕಡಿಮೆ ಬಜೆಟ್ ಗಾಡಿ ಇದು. ಓಕೆ. ಸೀಮಾ ಆಟೋ ಕನ್ಸಲ್ಟೆಂಟಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಯೂಜ್ ಸ್ಟಾಕ್ಸಲ್ಲಿ ಫಾಸ್ಟ್ ಫುಡ್ ಗಾಡಿಗಳು ರೆಡಿಯಾಗಿರುತ್ತೆ. ಸೊ ಇವೆಲ್ಲದರೂ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇಷ್ಟು ಮಾತ್ರ ಅಲ್ಲ, ಒಳಗಡೆ ಇನ್ನೂ ಕೂಡ ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಫಾಸ್ಟ್ ಫುಡ್ ಗಾಡಿಗಳು ಇನ್ನೂ ಕೂಡ ರೆಡಿ ಆಗ್ತಾ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರನೂ ಕೂಡ ನೀವು ರೆಡಿ ಮಾಡಿಸ್ಕೋಬೋದು. ಈಗ ಸ್ಟಾಕ್ಸಲ್ಲಿ ಇರೋದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಈಗ ಫಸ್ಟ್ ವೆಹಿಕಲು ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಪೂರ್ತಿ ಕ್ಯಾಂಟೀನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾವುದಪ್ಪ ಇದು ಅಂದರೆ ಟಾಟಾ ಎಸ್ ಮಾಡಿರುವಂಥದ್ದು K13 ಅಂದರೆ ಆಸೆಂಟ್ ರಿಜಿಸ್ಟರ್ಡ್ ವೆಹಿಕಲ್ಲು ವಿತ್ ನಿಮಗೆ ರೋಲಿಂಗ್ ಶೆಲ್ಟರ್ ಬರುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಫುಲ್ ಕಂಪ್ಲೀಟ್ ರೋಲಿಂಗ್ ಶೆಲ್ಟರ್ ಜೊತೆ ಬರುವಂಥದ್ದು ಮಾಡಲು ಸರ್. ಇದು ಸರ್ 2009ನೇ ಮಾಡಲ್ ಗಾಡಿ. ಓಕೆ. ಟ್ರಾಲಿ ಸಿಸ್ಟಮ್ ಗಾಡಿ ಸರ್ ಇದು. ತುಂಬ ಜನ ನಮಗೆ ಟ್ರಾಲಿ ಸಿಸ್ಟಮ್ ಗಾಡಿ ಬೇಕು ಅಂತ ಕೇಳ್ತಾರೆ. ಓಕೆ. ಅವ್ರಿಗೋಸ್ಕರ ಮಾಡಿದ್ದೀನಿ ಇದು. ಪೂರ್ತಿ ಎಲ್ಲ ರೆಡಿ ಆಗಿದೆ. ಓಕೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಒಳಗಡೆ ಯಾವ ಥರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ದೋಸೆ ಆಗಿರ್ಬೋದು, ದೋಸೆ ಆಗಿರ್ಬೋದು. ಕೀ ಓಪನ್ ಮಾಡಿದ್ದೀವಿ. ನಾನು ನಿಮಗೆ ಒಳಗಡೆ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಏನೇನು ಮಾಡಿದ್ದೀರಾ ಸರ್ ಇದರಲ್ಲಿ? ನೋಡಿ ಸರ್, ಇದು ಟ್ರಾಲಿ ಸಿಸ್ಟಮ್ ಗಾಡಿ ಇದು. ಓಕೆ. ಟ್ರಾಲಿ ಆಚೆ ಬಂದ್ಬಿಡ್ತದೆ ಇದು. ಗಾಡಿ ಓಪನ್ ಆದ ತಕ್ಷಣ ಒಳಗಡೆ ನೋಡಿ ಕಿಚನ್ ಸಿಸ್ಟಮ್, ಒಳಗಡೆ ಎಲ್ಲ ಫುಲ್ ಕಿಚನ್ ಸಿಸ್ಟಮ್ ಇದೆ ಸರ್. ಓಕೆ. ಒಳಗಡೆ ವಾಶ್ ಬೇಷನ್ ಇದೆ, ದೋಸೆ ಕಲ್ಲಿದೆ, 2 ಸ್ಟೋ ಇದೆ, ಫುಲ್ ಲೈಟಿಂಗು, ನಿಮ್ಗೆ ಟ್ರಾಲಿ ಸಿಸ್ಟಮ್, ಸ್ಟೋರ್ ರೂಮ್ ಇದೆ, ಕ್ಯಾಶ್ ಟೇಬಲ್, ಇಲ್ಲಿ ಹಾಟ್ ಕೇಸ್, ಚಟ್ನಿ ಸಾಂಬಾರ್ ಹಾಕೊಳ್ಳಕ್ಕೆ. ಇಲ್ಲಿ ನೋಡಿ ಹೊರಗಡೆ ಕಸ್ಟಮರ್ ಕೈ ತೊಳಿಯಕ್ಕೆ ಒಂದು ವಾಶ್ ಬೇಷನ್. ಓಕೆ. ಇಲ್ಲೊಂದು ನಲ್ಲಿ ಬರ್ತದೆ. ಫುಲ್ ಎ ಟು ಝೆಡ್ ಕಂಡೀಷನ್ ಗಾಡಿ ಸರ್. ಎಫ್ಸಿ ಇನ್ಶೂರೆನ್ಸ್ ಸಮೇತ ಕೊಡ್ತೀವಿ. ಓಕೆ. ಏನಿದೆ ಸರ್ ಪ್ರೈಸು? ಸರ್ ಇದು 3 ಲಕ್ಷ ರೂಪಾಯಿ ಸರ್. ಇದು 3 ಲಕ್ಷಕ್ಕೆ? ಹೌದು ಸರ್. ಲೋನು ಸರ್ ಇದಕ್ಕೆ ಆಗುತ್ತಾ 9 ಮಾಡಲ್ಗೆ? ಇದಕ್ಕೆ ಫಾಸ್ಟ್ ಫುಡ್ ಗಾಡಿಗೆ ಲೋನ್ ಆಗಲ್ಲ ಸರ್. ಇದು ಫುಲ್ ಕ್ಯಾಶೇ ಕೊಡ್ತಾ ಹೋಗ್ಬೇಕು. ಓಕೆ. ಸೊ ನೀವು ನೋಡಿದ್ರಲ್ಲ 2009 ಮಾಡಲ್ ಗಾಡೀಲಿ ರೆಡಿಯಾಗಿರೋಂಥದ್ದು. ಯಾರಿಗಾದರೂ ಕ್ಯಾಂಟೀನ್ ಬೇಕು ಅಂದರೆ ಖಂಡಿತವಾಗಿ ನೀವು ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟು ಬೇರೆ ಕ್ಯಾಂಟೀನ್ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಆಗ್ಬೋದು, ಇದು ಬಂದು ನಿಮಗೆ HT K54 ರಿಜಿಸ್ಟರ್ಡ್ ವೆಹಿಕಲ್. ಇದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಆಗ್ಬೋದು, ಇದು ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದಿನ್ನೂ ರೆಡಿ ಆಗ್ತಾ ಇದೆಯಾ ಸರ್? ಇದು ಸರ್ ಇಲ್ಲ, ಇದು ರೆಡಿ ಆಗಿ ನಿಂತಿರೋದು ಕಂಪ್ಲೀಟ್. ಇಲ್ಲಿ ನೋಡಿ ಸರ್, ಇದು ಎಲ್ಲ SS ಸ್ಟಿಕರ್ ತೆಗೆದಿಲ್ಲ. ಇದು ಸ್ಟಿಕರ್ ತೆಗಿಬೇಕು ಅಷ್ಟೇ. ಓಕೆ. SS ಇದು ಸ್ಟಿಕರ್ ತೆಗಿಬೇಕು ಅಷ್ಟೇ. ಥೋड़ा ಟೈಮ್ನಲ್ಲಿ ತೆಗೆದ್ಬಿಟ್ಟು ಕೊಡ್ತೀವಿ. SS ಇದೆಲ್ಲ ಫುಲ್ಲು. ಓಕೆ. ಫುಲ್ ಲೈಟಿಂಗ್ ಸಮೇತ ಸರ್. ಇದು ನೋಡ್ಕೊಳ್ಳಿ, ಇದು ಗಾಡಿ 2010ನೇ ಮಾಡಲ್ ಗಾಡಿ. ಇದು ಔಟ್ಸೈಡ್ ಕುಕಿಂಗ್ ಗಾಡಿ ಇದು. ಓಕೆ. ಅದು ತೋರಿಸಿದ್ದು ಇನ್ಸೈಡ್. ಇದು ಔಟ್ಸೈಡ್ ಕುಕಿಂಗ್ ಗಾಡಿ. ಇದು ನಿಮಗೆ ಗಾಡಿ ಬರೀ 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಇದು 2 ಲ್ಯಾಕ್ಸ್ಗೆ? ಹೌದು. ಓಕೆ. 2 ಲಕ್ಷಕ್ಕೆ ನಿಮಗೆ ಟಾಟಾ ಎಸ್ HTಲಿ ರೆಡಿ ಆಗಿರುವಂಥ ಕ್ಯಾಂಟೀನ್ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಮಾಡಲ್ ಯಾವುದಂದ್ರೆ ಇದು? ಸರ್ 2010. 2010. ಅದು ಕೂಡ SS ಸ್ಟೀಲ್ ಅಂದರೆ ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ಸರ್, ಇದು ಈ ಗಾಡಿ ಯಾವುದು ಸರ್? ಇದು ಸರ್ ಈ ಗಾಡಿ ಟಾಟಾ ಎಸ್ 2010ನೇ ಮಾಡಲು. ಈಗ ತೋರಿಸಿರೋಲ್ಲ ಸರ್, ಅದೇ ಥರ ಸೇಮ್ ಇದೂ. ಈ ಟ್ರಾಲಿ ಸಿಸ್ಟಮು, ಒಳಗಡೆ ಕಿಚನ್ನು. ಓಕೆ. ಇನ್ಸೈಡ್ ಕಿಚನು, ಇನ್ಸೈಡ್ ಕುಕಿಂಗು. ಓಕೆ. ನೀವು ನೋಡ್ತಾ ಆಗ್ಬೋದು ಇಂಟೀರಿಯರ್ ಕೂಡ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ನಿಮಗೆ ಮೂವ್ಮೆಂಟ್ ಮಾಡಂಗೆ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಹಿಂದೆ ಏನು ನೋಡಿದ್ರಿ ಸೇಮ್ ಅದೇ ಥರನೇ ಇಲ್ಲೊಂದು ವಾಶ್ ಬೇಷನ್ ಇರುತ್ತೆ. ಎಲ್ಲನೂ ಕೂಡ ರೆಡಿ ಆಗಿರೋಂಥದ್ದು. ಮಾಡಲ್ ಯಾವುದಂದ್ರೆ ಸರ್? ಇದು 2010. ಪ್ರೈಸು ಸರ್? ಸರ್ 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. 10ನೇ ಮಾಡಲ್ಗೆಲ್ಲ ಒಂದೇ ರೇಟ್ ಸರ್. 3 ಲಕ್ಷ ರೂಪಾಯಿ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿ CC ಕಂಡೀಷನ್ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟು ಮತ್ತೊಂದು SSಲ್ಲೇ ರೆಡಿ ಆಗಿರೋಂಥದ್ದು. ನೀವು ನೋಡ್ಬೋದು, ನನ್ನ ಕ್ಯಾಮ್ರಾನೇ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂಥ ಒಂದು ಕ್ಲಾರಿಟಿ ಇರೋವಂಥದ್ದು, ಅಂದರೆ SS ಅಲ್ಲಿ ಮಾಡಿರೋಂಥದ್ದು. ಇದು ಸರ್ ಯಾವ ಗಾಡಿ ಇದು? ಸರ್ ಇದು ಟಾಟಾ ಜಿಪ್. ಇದು ಮಾಡಲು 2013ನೇ ಮಾಡಲು. ಓಕೆ. ಇದಕ್ಕೂ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಸರ್. 1,70,000. 1,70,000? ಹೌದು. ಓಕೆ. 1,70,000ಕ್ಕೆ ನಿಮಗೆ ಈ ಕ್ಯಾಂಟೀನ್ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅದು ಕೂಡ SSL ರೆಡಿ ಆಗಿರೋಂಥದ್ದು. ನೆಕ್ಸ್ಟು ಲೋ ಬಜೆಟಲ್ಲಿ ಕೇರೋರಿಗೆ ಮಾರುತಿ ಸುಜುಕಿ ಓಮಿನಿ ರೆಡಿ ಆಗಿರೋಂಥದ್ದು. K06 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು ಮಾರುತಿ ಓಮಿನಿ 92 ಮಾಡಲ್ ಸರ್ ಇದು. ಓಕೆ. ಇದು SS. ಇದಕ್ಕೆ ಎಲ್ಲ ಸ್ಟೋರ್ ರೂಮ್ ಎಲ್ಲ ಬರ್ತದೆ ಕೆಳಗಡೆ ಎಲ್ಲ. ಓಕೆ. ಶೋರೂಮ್ ಜೊತೆ ಬರುತ್ತದೆ. ಗೀಟಿಂಗ್ ಎಲ್ಲ ಇದೆ. ಶೋರೂಮ್ ಕೆಳಗಡೆ ಬರ್ತದೆ ಫುಲ್ ಇದಕ್ಕೆ. ಓಕೆ. ಇದು 1,60,000 ಸರ್. ಓಕೆ. 1,60,000 ಅಂದರೆ 1,60,000ಗೆ ನಿಮಗೆ ಮಾರುತಿ ಸುಜುಕಿ ಓಮಿನಿಲಿ ರೆಡಿ ಆಗಿರುವಂಥ ಕ್ಯಾಂಟೀನು ಕೂಡ ಸಿಗುತ್ತೆ. ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಸರ್ ಇಷ್ಟೇನಾ? ಫಾಸ್ಟ್ ಫುಡ್ ಇನ್ನೂ ಇದೆಯಾ ಸರ್? ಸರ್ ಇನ್ನೂ ಫಾಸ್ಟ್ ಫುಡ್ ಇದೆ ಒಳಗಡೆ ಎಲ್ಲ. ರೆಡಿನೂ ಆಗ್ತಾ ಇದೆ. ಆಮೇಲೆ ಕಸ್ಟಮರ್ ಈ ಡಿಸೈನ್ ಬೇಡ, ನಮಗೆ ಬೇರೆ ಡಿಸೈನ್ ಬೇಕು ಅಂದ್ರೂ ಅದಕ್ಕೂ ನಾವು ರೆಡಿ ಮಾಡಿ ನಿಮಗೆ ಕೊಡ್ತೀವಿ ಸರ್. ಇಲ್ಲಿ ನೋಡಿ ಸರ್, ಅದು ಲೈಲ್ಯಾಂಡ್ ಗಾಡಿನೂ ರೆಡಿಯಾಗಿ ನಿಂತಿದೆ. ಅದು ಓಕೆ. ಕಸ್ಟಮರ್ದು ಮಡಿಕೇರಿಗೆ ಅದು. ಓಕೆ. ಅಂದರೆ ಕಸ್ಟಮರ್ ಕೊಡ್ತಾ ಇರೋದು? ಹೌದು ಸರ್. ಓಕೆ.
ಅಂದರೆ ಇದು ಕಸ್ಟಮರ್ಗೆ ರೆಡಿಯಾಗಿ ಹೋಗ್ತಾ ಇರೋಂಥದ್ದು. ಒಂದು ನಿಮಿಷ ಇರಿ. ಸೊ ಸೌಂಡ್ ತುಂಬ ಡಿಸ್ಟರ್ಬೆನ್ಸ್ ಇದೆ, ಆಫ್ ಮಾಡಿಸ್ಬಿಡ್ತಾ ಇದೀವಿ. ಹಾಂ ಓಕೆ ಸರಿ ಸರ್. ಇದು ಸರ್ ಇದು ನೋಡಿ ಬೆಂಗಳೂರಿಗೆ ಸೇಲ್ ಆಗಿ ನಿಂತಿದೆ. ಇದೂನು ಎಷ್ಟಕ್ಕೆ ಹೋಯ್ತು ಸರ್ ಇದು? ಇದು 13ನೇ ಮಾಡಲ್ ಸರ್, 3,20,000 ರೂಪಾಯಿಗೆ. ಓಕೆ, 3,20,000 ರೂಪಾಯಿಗೆ ಇದು ಬೆಂಗಳೂರಿಗೆ ಆಗಿದೆ. ಇಲ್ಲಿ ನೋಡಿ, ಇದು ಆರ್ಡರ್ ಗಾಡಿ ರೆಡಿ ಆಗ್ತಾ ಇದೆ. ಹಾಂ ಹಾಂ. ಈ ತರ ಗಾಡಿ ನಿಮ್ಗೆ ಯಾವ್ದು ಬೇಕು ಕಸ್ಟಮರ್ ಕೇಳಿದ್ರೆ ನಾವು ಅವ್ರ ಟೇಸ್ಟ್ ಡಿಸೈನ್ ಆಗಿ ನಾವು ಮಾಡ್ಕೊಡ್ತೀವಿ ಸರ್. ಯಾವ ಗಾಡಿಯಲ್ಲಿ ಬೇಕಾದ್ರೆ ಕ್ಯಾಂಟೀನ್ ಆಗುತ್ತೆ? ಗಾಡೀಲಿ ನೀವೊಂದು ಗಾಡೀಲಿ ಮಾಡ್ಕೊಡ್ತೀವಿ ನಾವು. ಓಕೆ, ನಮ್ದೇ ಓನ್ ಗ್ಯಾರೇಜು, ಓನ್ ವರ್ಕ್ ಮಾಡೋದು, ಎಲ್ಲ ಒಳ್ಳೆ ಮೆಟೀರಿಯಲ್ ಹಾಕಿ ಒಳ್ಳೆ ಗೇಜಲ್ಲಿ ಮಾಡ್ಕೊಡ್ತೀವಿ ಸರ್. ಲಾಸ್ಟ್ ಟೈಮ್ 60,000 ರೂಪಾಯಿಗೆ ಒಂದು ಕ್ಯಾಂಟೀನ್ ಹಾಕಿರಿ ಸರ್, ಈ ಸಲ ಇಲ್ವಾ ಸರ್? ಇಲ್ಲ ಸರ್, ಆ ಥರದ್ದು ಕಡಿಮೆದು ಯಾವುದು ಇಲ್ಲ ಸರ್ ಈ ಸರಿ. ನೀವು ಹಂಗೆ ಇಡಬೇಕಲ್ವ ಸರ್, ನಮ್ದು ವಿಡಿಯೋ ಓಡುತ್ತಲ್ಲ. ಇಲ್ಲ ಕರೆಕ್ಟ್, ಈ ಸರಿ ಇಲ್ಲ ಸರ್ ಕಡಿಮೆದು ಅದೇ ಇರೋದು 170. 170. ಓಕೆ. ಸೊ ಲಾಸ್ಟ್ ಟೈಮ್ ನಾವು ಒಂದು 60,000 ಕ್ಯಾಂಟೀನ್ ಕೂಡ ಹಾಕಿದ್ದು, ಅಂದ್ರೆ ಇವ್ರ ಹತ್ರ ಅಷ್ಟು ಲೋ ಬಜೆಟ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ಮೈಸೂರಲ್ಲಿರುವಂಥ ಸೀಮಾ ಕನ್ಸಲ್ಟೆಂಟ್ನ ನೀವು ವಿಸಿಟ್ ಮಾಡ್ಬೋದು. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಮೇಲೆ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಕೂಡ ಕೊಟ್ಟಿರ್ತೀವಿ. ಸೊ ಬೇಕು ಅನ್ನೋ ಕಾಲ್ ಮಾಡಿ ವಿಸಿಟ್ ಮಾಡ್ಬೋದು. ಇಷ್ಟೊತ್ತು ಡೀಟೇಲ್ ಕೊಟ್ಟಿರೋದಕ್ಕೆ ಸರ್ ನನ್ನ ಒಂದು ಸಬ್ಸ್ಕ್ರೈಬರ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.